ರಾಯಚೂರು ತಾಲೂಕಿನ ಮಟಮಾರಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ಈ ವೇಳೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಮುಂಗಾರು ಕೃಷಿ, ಬೀಜೋಪಚಾರ, ಡ್ರೋನ್ ಬಳಕೆ ಸೇರಿದಂತೆ ಹಲವು ಮಾಹಿತಿಗಳನ್ನು ನೀಡಿದರು. ಇವತ್ತು ಈ ದಿನ ಈ ಕಾರ್ಯಕ್ರಮ ಏನಿದೆ. ಬಳಿಕ ದೂರದರ್ಶನದೊಂದಿಗೆ ರೈತ ಜಗದೀಶ್ ಗೌಡ ಬಿತ್ತನೆಗೆ ಭೂಮಿ ಸಿದ್ಧ ಮಾಡುವುದರಿಂದ ಹಿಡಿದು ಬೀಜೋಪಚಾರ, ತಳಿಗಳ ಆಯ್ಕೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದರು. ಅಲ್ಲದೆ ರೈತರ ಕೃಷಿ ಸಂಬಂಧಿತ ಸಂದೇಹಗಳನ್ನು ಸರಳವಾಗಿ ಬಗೆಹರಿಸಲಾಯಿತು ಎಂದರು. ಯಾಕಂದ್ರೆ ನಾವು ಬರೇ ಕೆಮಿಕಲ್ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಭೂಮಿ ಬರಡಾಕತ್ತದ ಅಂತ ಬಹಳ ಚಂದ ಹೇಳಿದ್ರು ಅವರು. ರೈತ ನಾಗರಾಜ್ ಗೌಡ ಹತ್ತಿ, ಮೆಣಸಿನಕಾಯಿ, ತೊಗರಿ ಬೆಳೆಗಳನ್ನು ಬೆಳೆಯುತ್ತೇವೆ. ಈ ಬೆಳೆಗಳ ಕುರಿತು ಅಧಿಕಾರಿಗಳು ಉಪಯುಕ್ತ ಮಾಹಿತಿ ನೀಡಿದರು ಎಂದರು. ಜೀವಾಣುಗಳನ್ನು ಹೇಗೆ ನಾವು ರೈತರ ರಕ್ಷಿಸಬೇಕೆಂದು ಅವರು ಒಂದು ಒಳ್ಳೆ ಮಾಹಿತಿ ಕೊಟ್ಟು ನಮ್ಮ ರೈತರಿಗೆಲ್ಲ ಬಹಳ ಪ್ರೋತ್ಸಾಹ ಮಾಡ್ತಿದ್ರು ಅಂತೇಳಿ. ಮುಖ್ಯವಾಗಿ ರೈತ ಪ್ರಾಣೇಶ್ ಸರಿಯಾದ ತಳಿಯ ಆಯ್ಕೆ ಹಾಗೂ ಬೀಜೋಪಚಾರ ಎಷ್ಟು ಮುಖ್ಯ ಎಂಬುದನ್ನು ಕೃಷಿ ವಿಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಅಲ್ಲದೆ ಕೀಟನಾಶಕಗಳ ಸಿಂಪಡಣೆಗೆ ಡ್ರೋನ್ ಬಳಕೆಯ ಪ್ರಾಮುಖ್ಯತೆ ಕುರಿತಾಗಿಯೂ ತಿಳಿಸಿದ್ದಾರೆ ಎಂದರು. ತೋರಿಸಿರ್ತಕ್ಕಂಥ ನಮ್ಮ ಡ್ರೋನ್ ಸ್ಪ್ರೇಗಳು ಬಹಳ ಮುಖ್ಯ. ಇದರನ್ನು ರೈತರುಗಳು ಎಲ್ಲ ಉಪಯೋಗ ಪಡೆದುಕೊಳ್ಳಬೇಕು. ರೈತ ಲಕ್ಷ್ಮಣ್ ನಾಯ್ಕ ಈ ಭಾಗದಲ್ಲಿ ಹತ್ತಿಯನ್ನು ಹೆಚ್ಚಿಗೆ ಬೆಳೆಯಲಾಗುತ್ತದೆ. ನಕಲಿ ಹಾಗೂ ಕಳಪೆ ಗುಣಮಟ್ಟದ ಬೀಜಗಳ ಬಗ್ಗೆ ಜಾಗರೂಕರಾಗಿರಬೇಕು ಎಂದರು. ಬಂದಿಲ್ಲ ಔಷಧಿ ಆಗಲಿ ಮತ್ತು ಪೈಪ್ಲೈನ್ ಆಗಲಿ, ಗನ್ನುಗಳಾಗಲಿ, ಟಿಲ್ಲರ್ಗಳಾಗಲಿ, ಇವು ನಿಜವಾದ ರೈತರಿಗೆ ಇವು ಸಬ್ಸಿಡಿ ಸಹಕಾರ ಕೊಟ್ಟರೆ ನಾವು ರೈತರಿಗೆ ಅನುಕೂಲ ಆಗ್ತದೆ. ಕೀಟನಾಶಕಗಳಂತಿದ್ದಾವೆ. ಕೃಷಿ ವಿಜ್ಞಾನಿ ಡಾಕ್ಟರ್ ಮಲ್ಲಾರೆಡ್ಡಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ರೈತರಿಗಾಗಿ ಈ ಅಭಿಯಾನ ನಡೆಸಲಾಗುತ್ತಿದೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸಲಾಗುವ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಹಲವು ರೈತಪರ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು. ಕೀಟಗಳನ್ನು ಕೂಡ ನಾವು ಹತೋಟಿ ಮಾಡಬಹುದು. ಅದರ ಬಗ್ಗೆ ನಾವು ಕೂಡ ಹೆಚ್ಚು ಹೇಳ್ತಿದ್ವಿ. ಪ್ರಮುಖವಾಗಿ ದ್ವಿದಳ ಧಾನ್ಯಗಳಲ್ಲಿ ನಾವು ಬೀಜೋಪಚಾರದ ಬಗ್ಗೆ ರೈತರಿಗೆ ನಾವು ಭಾಳ ಮನದಟ್ಟ ಮಾಡ್ತಿದ್ವಿ. ಅಂದರೆ ಬೀಜೋಪಚಾರ ಮಾಡೋದ್ರಿಂದ ಟ್ರೈಕೋಡರ್ಮದಿಂದ ಆಗಲಿ, ರೈಜೋಬಿಯಮ್ದಿಂದ ಆಗಲಿ ಬೀಜೋಪಚಾರ ನಾವು ಮಾಡೋದ್ರಿಂದ ಏನಾಗುತ್ತೆ, ಇಳುವರಿ ಪ್ರಮಾಣ ಜಾಸ್ತಿಯಾಗಿ ರೋಗ ಮತ್ತು ಕೀಟಗಳ ಹತೋಟಿ ಕೂಡ ಮಾಡಬಹುದು. ಕೃಷಿ ವಿಜ್ಞಾನಿ ಡಾಕ್ಟರ್ ಶಿವಶಂಕರ್ ಬೆಳೆಗಳ ಕುರಿತಂತೆ ಸೂಕ್ತ ಮಾಹಿತಿ ಸೇರಿ ಹಲವು ವಿಷಯಗಳನ್ನು ರೈತರಿಗೆ ತಿಳಿಸಲಾಗಿದೆ. ಕೀಟ ಹಾಗೂ ಹುಳು ಬಾಧೆ ನಿವಾರಣೆಗೆ ಸಾವಯವ ಮಾದರಿ ತಂತ್ರಗಳ ಬಗ್ಗೆ ಪರಿಣಾಮಕಾರಿಯಾಗಿ ವಿವರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಶುರುವಾಗಿದೆ ಅಂತ ಗೊತ್ತಾಗ್ತದೆ ನಮಗೆ.